ಗುರುಜಿ, ಇದು ನಿಜಾನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕೃಷ್ಣೇಗೌಡ ಅವರೇ, ಈಗ ನಿಮ್ಮ ಸಹಾಯವನ್ನ ಕೇಳ್ತಾ ಬಂದಿರುವಂತದ್ದು, ಸೊ ಇವ್ರು ನಿಮ್ಗೇನು ಮೊದಲಿಂದಾನು ಪರಿಚಯನ ಹೇಗೆ ಅಂತ? ಈಗ ನನಗೆ ಮೊದಲಿಂದ ಪರಿಚಯ ಇಲ್ಲ. ನನ್ನ ಜಿಲ್ಲಾಧ್ಯಕ್ಷರಾದಂಥ ಗಣೇಶ್ ಅವರ ಕಡೆಯಿಂದ ನನಗೆ ಒಂದು ರಾಜ್ಯ ಮಟ್ಟದ ಒಂದು ಸಭೆ ನಡೆಯೋ ಸಂದರ್ಭದಲ್ಲಿ ಇವರು ಕೂಡ ಜಿಲ್ಲಾಧ್ಯಕ್ಷರಾಗಿ ಭಾಗವಹಿಸಿದ್ರು. ಭಾಗವಹಿಸಿದಂಥ ಸಂದರ್ಭದಲ್ಲಿ ನನ್ನ ಜಿಲ್ಲೆಯ ಮಹಿಳೆ ಈ ರೀತಿ ಮಹಿಳೆಗೆ ವಂಚನೆ ಆಗ್ತಾ ಇದೆ, ದೌರ್ಜನ್ಯ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ, ಅಧ್ಯಕ್ಷರು ಇದನ್ನೇನ ಮಾಡಿ ಒಂದಿಷ್ಟು ಏನಾದರೂ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ನಮ್ಮ ಬಗ್ಗೆ ಚರ್ಚೆ ಮಾಡಿದಾಗ ನಾವು ಆಯ್ತಪ್ಪ ನೋಡೋಣ, ಸತ್ಯಕ್ಕೆ ಎಷ್ಟು ಹತ್ತಿರವಾಗಿದೆ ಅಂತ ನೋಡಬೇಕಾಗ್ತದೆ. ಯಾಕೆಂದ್ರೆ ಕೌಟುಂಬಿಕ ಸಮಸ್ಯೆ, ಇದನ್ನು ಬೀದಿಗೆ ತರುವಂತ ವಿಚಾರದಲ್ಲಿ ನಾನು ಕೂಡ ಬಹಳ ಯೋಚನೆ ಮಾಡಿ ಅದಕ್ಕೆ ಕೈ ಹಾಕ್ಬೇಕಾಗ್ತದೆ. ಸುಮ್ಮನೆ ನಾನು ದಿಢೀರ್ನೆ ಆ ಮಹಿಳೆಯನ್ನ ಬೀದಿಗೆ ತರುವಂಥದ್ದು ಅಷ್ಟೊಂದು ಸಮಂಜಸ ಅಲ್ಲ. ಯಾಕೆಂದ್ರೆ ಇದು ಕುಟುಂಬದ ಮಧ್ಯೆ ನಡೀತಾ ಇರತಕ್ಕಂಥ ಒಂದು ಮುಸುಗಿನ ಗುದ್ದಾಟ, ಅದು ಅಲ್ಲೇನೆ ಸರಿ ಮಾಡ್ಕೊಳ್ಳುವಂತ ವ್ಯವಸ್ಥೆ ನಿರ್ಮಾಣ ಆಗಲಿ. ಯಾಕೆಂದ್ರೆ ಇವತ್ತು ಸಮಾಜದಲ್ಲಿ ಇವತ್ತು ವ್ಯವಸ್ಥೆಯಲ್ಲಿ ಯಾರು ನಂಬೋ ಸ್ಥಿತಿಯಲ್ಲಿ ನಾವಿಲ್ಲ. ಯಾವ ರೀತಿಯಲ್ಲಿ ಅಂದ್ರೆ ಇವತ್ತು ಸರ್ಕಾರಗಳಿರ್ಬೋದು, ಜಾತಿ ಮಧ್ಯೆ ಗಲಹೆಗಳಿದ್ದಾವೆ, ವ್ಯವಸ್ಥೆ ಒಳಗಡೆ ಇವತ್ತು ಯುವಕರು ಬಹಳ ದಾರಿ ತಪ್ಪಿ ಇಂಥ ನಗುಪಾಟಲಿಗೆ ನನಗೆ ನೆನ್ನೆಯಿಂದ ಒಂದಿಷ್ಟು ಸಾಕಾಗ್ಬಿಟ್ಟಿದೆ. ಈ ವ್ಯವಸ್ಥೆ ಬೇಕಾ? ಇಂಥ ವ್ಯವಸ್ಥೆಯಲ್ಲಿ ಹಿಂಗಿದೆಯಾ? ಇವತ್ತಿನ ಯುವಕರಿಗೆ ನಾವು ಏನನ್ನು ಕೊಡ್ತಾ ಇದ್ದೀವಿ, ಏನೇನು ಹೇಳ್ತಾ ಇದ್ದೀವಿ, ಇವತ್ತು ಏನ್ ಆಗ್ತಾ ಇದೆ, ಇವತ್ತು ನಾವು ಇವನ್ನೆಲ್ಲವನ್ನೂ ಕಣ್ಣಾರೆ ಕಾಣಬೇಕಲ್ಲ ಅಂತ ನೋವು ಕೂಡ ನನಗಿದೆ. ಆದ್ರೆ ನನ್ನ ವಿಚಾರ, ನನ್ನ ಮತ್ತೆ ಈ ಮಹಿಳೆ ನನಗೆ ನೇರವಾಗಿ ಸಂಪರ್ಕ ಮಾಡಿ ಆ ನೋವನ್ನು ಹೇಳ್ಕೊಂಡಾಗ ನಾನು ಹೇಳಿದೆ, ಆಯ್ತು ಮೇಡಮ್ ಅವರೇ, ನೋಡೋಣ, ಸಾಕಷ್ಟು ಅವಕಾಶ ಕೊಡೋಣ, ನೋಡಿ ನೀವು ಯಾರನ್ನಾದ್ರೂ ಸಂಬಂಧಪಟ್ಟ ನಿಮ್ಮ ಸಮುದಾಯದ ಯಾರನ್ನ ಮುಖಂಡರುಗಳನ್ನ ಸಂಪರ್ಕ ಮಾಡಿ ದಯಮಾಡಿ ಅಲ್ಲಲ್ಲೇ ಸರಿ ಮಾಡಿಕೊಳ್ಳುವಂತ ವ್ಯವಸ್ಥೆ ಆಗಲಿ. ನನಗೆ ಯಾಕೆ ಅಂದ್ರೆ ಇವತ್ತು ಇವ್ರ ಯಜಮಾನರು ಒಂದು ಮಾತು ಹೇಳಿದ್ರು, ರಾಮಚಂದ್ರ ಭಟ್ರು ಅವರು, ಇಲ್ಲ ನಾನು ಇವತ್ತು ಆ ಮಹಿಳೆಗೆ ಬಾಳ್ ಕೊಡಕ್ ತಯಾರಿದ್ದೀನಿ ಅಂತ ಹೇಳಿ. ಇದನ್ನ ಇವತ್ತೇನು ಹೇಳ್ತಿದ್ದೀರಿ ಇಲ್ಲ ನೀವು, ಇವತ್ತು ಇಷ್ಟೆಲ್ಲ ಆದ್ಮೇಲೆ ಹೇಳುವಂತದ್ದು ಇದೆಯಲ್ಲ, ಅಲ್ಲ ಬಾಳ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ, ಹೆಂಗ್ ನೋಡ್ಕೊಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಅದು ಈಗ ಅವರ ಇದ್ರ ಮೇಲೆ ಇದು ಆಗ್ತದೆ. ಹಾಗಾಗಿ ಅಲ್ಲ, ಅವ್ರು ಬಾಳ್ ಕೊಡ್ತೀನಿ ಅಂತ ಹೇಳಿ ಹೊಡೆಯೋದು ಬಡಿಯೋದು ಅದನ್ನ ಸಹಿಸ್ಕೊಳ್ಳೋದು ಅಲ್ಲಲ್ಲ. ಈಗ ಹೊಡೆಯೋದು ಬಡಿಯೋದು ಅದು ಎಂತ ಹಿಂಸೆ ಅಂದ್ರೆ ಅದು ಯಾರ ಕೈಲಿ ಹೇಳ್ಕೊಳಕ್ಕಾಗಲ್ಲ ಬಿಡಿ. 4 ಗೋಡೆ ಮಧ್ಯದಲ್ಲಿ ನಡ್ತಕ್ಕಂಥ ಹಿಂಸೆ ಇದೆಯಲ್ಲ, ಅದು ಯಾರು ಕೂಡ ಸಹಿಸ್ಕೊಳಕ್ಕಾಗೋದಿಲ್ಲ ಮೇಡಮ್, ಯಾರ ಕೈಲೂ ಹೇಳ್ಕೊಳಕ್ಕಾಗೋದಿಲ್ಲ. ಯಾಕಂದ್ರೆ ಇದು ಹೇಳ್ಕೊಳ್ಳುವಂತ ವ್ಯವಸ್ಥೆ ಇಲ್ಲ ಇವತ್ತು. ಯಾಕಂದ್ರೆ ಏನ್ ಹೇಳಕ್ ಹೋದ್ರು ಒಂದಷ್ಟು ಜನ ನಗುಪಾಟಲಿಗೆ ನಾವೇ ಗುರಿ ಆಗ್ತೀವಿ ಎಲ್ಲ ಒಂದ್ ಕಡೆ. ಹಾಗಾಗಿ ವ್ಯವಸ್ಥೆ ಒಳಗಡೆ ನೀವು ಈ ರೀತಿ ಎಲ್ಲ ಬೀದಿಗೆ ತಂದು ರಂಪ ಮಾಡಿ ಇವತ್ತು ನಾನು ಬಾಳಿಸ್ತೀನಿ ಅಂದ್ರೆ ನೀವು ಇಷ್ಟೆಲ್ಲ ಕೊಟ್ಟಂತ ಕಿರುಕುಳನ ಹೆಂಗೆ ಅವರು ಒಪ್ಕೋಬೇಕು, ಇಷ್ಟೆಲ್ಲ ಹಿಂಸೆಗಳನ್ನ ಹೆಂಗೆ, ದೌರ್ಜನ್ಯಗಳನ್ನ ಹೆಂಗೆ ಸ್ವೀಕರಿಸಬೇಕು ಅನ್ನೋದು ಕೂಡ ಮನಸ್ಸು ಬಹಳ ದೂರ ಹೋದಾಗ, ಅಂತರ ಹೋದಾಗ ನೀವು ಯಾವ ರೀತಿ ಅದನ್ನ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀರಾ ಅಂತಕ್ಕಂಥದ್ದು ಪ್ರಶ್ನೆ ನನಗೆ ಕಾಡ್ತಾ ಇದೆ. ಸಾಲದಕ್ಕೆ ಮುಖ್ಯವಾಗಿ ನನಗೆ ಇವರು ಮತ್ತೆ ಇವರ ಕೌಟುಂಬಿಕ ವಿಚಾರವು ಅಲ್ಲದೇನೆ ಅವರ ತಾಯಿ, ನಾನು ಬೇರೆ ಮಾಧ್ಯಮದಲ್ಲಿ ಅವರು ಸಂಪರ್ಕಕ್ಕೆ ಬಂದಾಗ ಅವ್ರು ಹೇಳ್ತಾರೆ, ಮೇಡಮ್ ಅವರೇ, ಅವರ ತಾಯಿಯನ್ನ ತನ್ನ ಜಾಗದಿಂದ ಸುಮಾರು ದೂರದಿಂದ ನಾಯಿ ತರ ಎಳ್ಕೊಂಡೋಗಿ ಚೀಲದ ತರ ಎಸ್ತರಂತೆ ಆಚೆಗಡೆ. ಆ ತಾಯಿ ಹೇಳ್ತಾಳೆ, ನಮ್ಗೆ ಹಂಗೆ ಕಣ್ಣಲ್ಲಿ ನೀರು ಇಳಿತದೆ, ಎಲ್ಲಿದ್ದೀವಿ, ಯಾವ ವ್ಯವಸ್ಥೆಯಲ್ಲಿದ್ದೀವಿ, ನಾವ್ ಏನನ್ನ ನೋಡ್ಬೇಕು, ಇವತ್ತು ಏನೇನ್ ಕೊಡ್ತೀರಿ ಸ್ವಾಮಿ ನೀವು, ಗುರು ಅಂತ. ಇವತ್ತು ಗುರುಭಕ್ತಿ ಎಲ್ಲಿದೆ? ಇವತ್ತು ಯುವಕರಲ್ಲಿ ಗುರುಭಕ್ತಿ ಕಾಣಕ್ಕಾಗ್ತದೆ? ಇವತ್ತು ಇಂಥ ಸನ್ನಿವೇಶಗಳನ್ನ ನಾವು ಸೃಷ್ಟಿ ಮಾಡ್ಕೊಂಡಾಗ ಗುರುಭಕ್ತಿಯಲ್ಲಿ ಹೋಗ್ತದೆ. ನಾವ್ ಯಾರಿಗೆ ಗುರು ಅಂತ ನೋಡ್ಬೇಕು, ಯಾರು ಗುರು? ತಾಯಿ ಮೇಲೆ ದೌರ್ಜನ್ಯ ಮಾಡದಂತದ್ ಗುರಿನ, ಅತ್ತಿಗೆ ಮೇಲೆ ದೌರ್ಜನ್ಯ ಮಾಡದಂತದ್ ಗುರುಗಳ, ಮತ್ತೆ ಸಮಾಜಕ್ಕೆ ನೀತಿ ಹೇಳ್ತಕ್ಕಂತ ಗುರು ಅಂತ ಹೆಸರು ಹೇಳ್ಕೊಂತಕ್ಕಂಥವ್ರು ಈ ರೀತಿ ಎಲ್ಲ ನಡವಳಿಕೆಗಳು ಮಾಡಿ ಗುರು ಅಂತ ಒಪ್ಕೋಬೇಕು. ಮಾತಾಡ್ತೀನಿ. ಇವಾಗ ಮಾರುತಿ ಭಟ್ ಅನ್ನೋರು ಸ್ವಯಂ ಕೃತ ಗುರುಜಿ ಅಂತ ಘೋಷಿಸಿಕೊಂಡವರು ಅಂತ ಹೇಳ್ತಾ ಇದ್ರು. ಸೊ ಇಂತಹ ಸಂದರ್ಭದಲ್ಲಿ ಗುರೂಜಿ ಅನ್ನೋರು ಸಮಾಜ ತಿದ್ದು ಅಂತ ಕೆಲಸ ಮಾಡ್ಬೇಕು, ಪ್ರೇರಣೆ ಆಗ್ಬೇಕು ಅನೇಕರಿಗೆ. ಆದ್ರೆ ತಾಯಿನೇ ಸರಿಗ್ ನೋಡ್ಕೊಳಕ್ಕಾದವರು, ಅಂದ್ರೆ ಈ ಒಂದು ವಿಚಾರದಲ್ಲಿ ತಾಯಿನ ಹೊರಗಡೆ ಹಾಕಿದ್ರು ಅನ್ನೋಂಥ ವಿಚಾರ ಬಂದಾಗ ಕೇವಲ ನಿಮ್ ಪತಿ ಮಾತ್ರನ, ಪತಿ ಜೊತೆಗೆ ನಿಮ್ ಮೈದನ ಮಾರುತಿ ಭಟ್ ಇವರು ಕೂಡ ಸೇರ್ಕೊಂಡು ಹೊರ ಹಾಕಿದ್ದ? ಇಬ್ರು ಒಂದ್ ಕೈಯನ್ನು ಒಬ್ಬ, ಇನ್ನೊಂದ್ ಕೈಯನ್ನು ಒಬ್ಬ, ಇಬ್ರು ಸೇರ್ಕೊಂಡ ಎಳೆದಾಕಿದ್ದು. ತಾಯಿನೇ ಕೇಳಿ ಗೊತ್ತಾಗುತ್ತೆ, ಹೇಳ್ತಾರೆ. ಎಷ್ಟು ವರ್ಷಗಳ ಹಿಂದೆ ಇದು ನಡೆದಿತ್ತು ಅಂತ? 3 ವರ್ಷದ ಹಿಂದೆ. ಸರಿ, ಆ ಸಂದರ್ಭದಲ್ಲೇ ನಿಮ್ಮ ಹೆಸರಲ್ಲಿ 1 ಎಕರೆ 13 ಗುಂಟಾ ಬರ್ಕೊಟ್ಟಿದ್ದ? ಅಂದ್ರೆ ಅವ್ರ ಆಸ್ತಿ ಅವ್ರ ಹೆಸರಲ್ಲಿರೋದನ್ನ ಫೋರ್ಜರಿ ಮಾಡಿಸ್ಕೊಂಡ್ರು, ನನ್ನ ಹೆಸರಲ್ಲಿರೋದನ್ನ ವಿಭಾಗೀಯ ಪತ್ರ ಅಂತ ಸುಳ್ಳು ಹೇಳಿ ಕರ್ಕೊಂಡೋಗಿ ಮಾಡಿಸ್ಕೊಂಡ್ರು. ಸರಿ, ಇವಾಗ ಸ್ಕೂಲ್ ನಡೆಸ್ತೀವಿ ಅಂತ ಹೇಳ್ತಾರೆ, ಇಷ್ಟೊಂದು ಮಕ್ಕಳಿಗೆ ಓದಿಸ್ತೀವಿ ಅಂತ ಹೇಳ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ 1 ಎಕರೆ 13 ಗುಂಟಾ ಇವ್ರಿಗೇನಿಗೆ ಬೇಕಾಗತ್ತೆ ಅಂತ? ಸೊ ಆ ಆಸ್ತಿ ಅವ್ರಿಗೆ ಅವಶ್ಯಕತೆ ಇದೆಯಾ ನಿಜಕ್ಕೂ ಅಂತ? ಸೊ ಆ ಒಂದು ಹಿನ್ನೆಲೆಯಲ್ಲಿ ನಿಮ್ಗೆ ಕಿರುಕುಳ ಕೊಡುವಂತದ್ದು ಇದರ ಅವಶ್ಯಕತೆ ಹಿನ್ನೆಲೆ ಅಲ್ಲ. ಇವರು ನನ್ ತ್ರಾಸ್ ಕೊಡೋದು ಅವ್ರಿಗೆ ಪಾಯಿಂಟ್ ಆಗಿರ್ಬೋದು. ನನ್ ಗಂಡ ನನ್ಗೆ ತ್ರಾಸ್ ಕೊಡೋದು ನನಗೆ ಮುಂಚಿನ ಮನ್ಸಿತ್ತು, ನನ್ ಮೇಲೆ ನಂಗೆ ಗೊತ್ತಿತ್ತು, ಆದ್ರೆ ನಾನು ಅದನ್ನ ವಿರೋಧ ಮಾಡ್ತಾ ಇದ್ದೆ. ಅದನ್ನ ಈ ರೀತಿಯಾಗಿ ಕೆಟ್ಟ ದೃಷ್ಟಿಯಿಂದ ನೋಡೋದು, ಕೈ ಹಿಡ್ದು ಎಳೆಯೋದು, ಈ ತರ ಎಲ್ಲ ಮಾಡ್ತಾ ಇದ್ದ. ಸರಿ, ನೀವು ನಿಮ್ಮ ಪತಿಗೆ ಹೇಳಿದ್ದೇನೆ, ಅವ್ರು ನಂಬಲ್ಲ, ಅವ್ರು ಸುಳ್ಳು ಅಂತಾನೆ ಹೇಳೋದು.
ಅಂದ್ರೆ ಬೇರೆಯವ್ರ ವಿಚಾರಗಳಿಗೇನೆ ಹೆಚ್ಚು ಕುಮ್ಮಕ್ಕು ತಮ್ಮನ್ ಮಾತು ಕೇಳೋದು ಎಲ್ಲದಕ್ಕೂ. ಸರಿ, ನಿಮ್ಮ ನನ್ ಮನೆ ಮೆಂಬರ್ ಒಂದ್ ಮನೆ ಸೊಸೆ ತರ ಯಾವಾಗೂ ಟ್ರೀಟ್ ಮಾಡಿಲ್ಲ, ಯಾವಾಗ್ಲೂ ನಾ ಕೆಲಸದವ್ರ ತರಾನೇ ಇದ್ದಿದ್ದು. ಸರಿ, ಇವಾಗ ಈ ಒಂದು ವಿಚಾರ ಬಂದಾಗ ಹೊಡೆಯೋ ವಿಚಾರ, ಮಾನಸಿಕವಾಗಿ ಹಿಂಸೆ, ಅದಕ್ಕೆ ಯಾವ್ದಕ್ಕೂ ಉತ್ತರ ಕೊಡಲ್ಲ ನಿಮ್ಮ ಪತಿ ರಾಮಚಂದ್ರ ಭಟ್. ಕೇವಲ ಮಧ್ಯದಲ್ಲಿ ನನ್ನ ತಮ್ಮನ್ ಯಾಕೆ ಎಳಿತೀಯ ಅನ್ನೋದು ಏನ್ ಅಷ್ಟೊಂದು ವಹಿಸ್ಕೊಂಡಂದ್ರೆ ಮೈದನ್ ಬಗ್ಗೆ ಏನು ಅವನಿಲ್ಲ ಅಂದ್ರೆ ಮೇಡಮ್ ಇವನಿಗೆ ಬೇರೆ ಯಾವ್ದು ಇದೇ ಇಲ್ಲ, ಬದುಕೋಕೆ ಇನ್ಕಮ್ ಇಲ್ಲ. ಮತ್ತೆ ಏನಾದ್ರು ನಾನ್ ಮಾಡಿ ನನ್ನ ಹೆಂಡತಿ ಮಕ್ಕಳನ್ನ ನಾನ್ ಸಾಕ್ಬೇಕು ಅನ್ನೋ ಜವಾಬ್ದಾರಿ ಇಲ್ಲ. ನನ್ನ ಹೆಂಡತಿ ಮಕ್ಕಳು ಯಾವ ಅಂದ್ರೆ ನಾನ್ ನೋಡ್ಕೊಳ್ಬೇಕು ಅನ್ನೋ ಇದಿಲ್ಲ. ಬೇರೆ ಯಾವಾಗ್ಲೂ ಅವನೊಟ್ಟಿಗೆ ನಾವು ಕಾಲ ಕಳೆಯೋದು. ಸರಿ, ಹೀಗಾದ್ರೆ ಮುಂದೆ ಹೆಂಗೆ ಅಂತ ಅಂದ್ರೆ ಹೇಳ್ತಾ ಇದ್ರು, ಬಂದ್ರೆ ನಾನು ಇವಾಗ್ಲೂ ಕೂಡ ರೆಡಿ ಇಲ್ಲ. ನಾನು ಈಗ ತಗೊಂಡೋದ್ರು ಅಷ್ಟೇ, ನಾನು ಅನ್ನಷ್ಟೇನು ಕೆಲಸ ಮಾಡ್ಕೊಂಡಿದ್ರಾಯ್ತು, ಅವ್ರವ್ರಷ್ಟಿಗೆ ಇರ್ತಾರೆ ಒಂದ್ ಸ್ವಲ್ಪ ದಿನ ಅದು ಹೀಗೆ. ಮತ್ತಷ್ಟು ಹಿಂಸೆ ಮತ್ತಷ್ಟು ಕಿರುಕುಳ ಜಾಸ್ತಿನೇ ಹೋಗ್ತದೆ. ಅವರು ಸುಧಾರಿಸೋಂತ ಇಲ್ಲ ಆ ಮೆಂಟಾಲಿಟಿ ಇಲ್ವೇ ಇಲ್ಲ. ಇಷ್ಟು ವರ್ಷ ನಾನು ನೋಡಿದೆ. ನೀವು ಮನೆಯಲ್ಲೇ ಇಂತ ತೊಂದರೆ ಅನುಭವಿಸುವಂತವ್ರು, ಸೊ ಮನೆಯಲ್ಲಿ ಇಷ್ಟೊಂದೆಲ್ಲ ಕಿರುಕುಳ ಅನುಭವಿಸ್ಕೊಂಡಿದ್ರಿ, ಅದ್ರ ಜೊತೆಗೆ 100 ಜನ ಅವ್ರನ್ನ ಕಾಣಕ್ ಬರ್ತಾರೆ, ಮಾಲತಿ ಭಟ್ ಅವ್ರನ್ನ ಆಶೀರ್ವಾದ ತಗೋಬೇಕದು ಇದು ಅಂತ. ಮನೆಯಲ್ಲೇ ನೆಮ್ಮದಿ ಇಲ್ಲ, ಅತ್ತಿಗೆನ ತಾಯಿ ಸ್ವರೂಪ ಅಂತ ಹೇಳ್ತಾರೆ. ಸೊ ನಿಮ್ ಜೊತೆನೆ ಈ ತರ ವರ್ತಿಸುವಾಗ ಸೊ ಇಂಥದ್ದನ್ನ ಯಾರತ್ತಾದ್ರು ಅಂದ್ರೆ ಇವಾಗ ಹತ್ತಿರದಂತವ್ರಿಗೆ, ಅಕ್ಕಪಕ್ಕದ ಮನೆಯವ್ರಿಗೆ, ಸೊ ಅವ್ರೇನಾದ್ರು ನೋಡಿದ್ದು ಮಾಡಿದ್ದು ಆ ತರದ ದಾಖಲೆಗಳೇನಾದ್ರು ಸಿಗುತ್ತಾ ಅಂತ? ನಿಮ್ ನ್ಯಾಯ ಸಿಗ್ಬೇಕು ಅಂದ್ರೆ ದಾಖಲೆಗಳು ಕೂಡ ತುಂಬಾ ಮುಖ್ಯ ಆಗತ್ತೆ. ಹೇಳ್ಕೊಂಡಿದ್ದೆ ನನ್ನ ಫ್ರೆಂಡ್ ಹತ್ರ. ಅದೇ ಇವರ ಪತ್ನಿ ಹತ್ರ ಹೇಳ್ಕೊಂಡಿದ್ದಂತಿದೆ ಅಂತ. ಹೌದು. ಸರಿ, ಇವಾಗ ಸಾಕಷ್ಟು ನೀವು ಹೇಳ್ತಾ ಇದ್ರಿ, ನನ್ನ ಬಗ್ಗೆ ಕೂಡ ದೂರುಗಳು ಲಾಡ್ಜ್ ಆಗಿದೆ, ನನ್ನ ಬಗ್ಗೆ ಕೂಡ ಕಂಪ್ಲೇಂಟ್ಗಳನ್ನ ಕೊಟ್ಟಿದ್ದಾರೆ ಅಂತ. ಸೊ ಇವ್ರ ಸ್ಥಿತಿ ನೋಡಿದಾಗ ಇವಾಗ ಸಾಕಷ್ಟು ದಾಖಲೆಗಳು ಬೇಕಾಗುತ್ತೆ, ಪ್ರತ್ಯಕ್ಷ ಪ್ರಮಾಣ ಇದೆಲ್ಲ ಬಿಟ್ಬಿಡುತ್ತೆ ನ್ಯಾಯಾಲಯ. ಏನ್ ದಾಖಲೆಗಳಿದೆ, ಏನೇನ್ ತೊಂದರೆಗಳಾಗಿದೆ ಅದನ್ನ ಪರಿಗಣಿಸುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಾಗ ಏನಿದೆ ಅಂತ ಒಂದು 2-3 ಪಂಚಾಯತ್ಗೆ ಆಗಿದ್ದ ರೆಕಾರ್ಡ್ಗಳಿದೆ. ಆಮೇಲೆ ಹೊಡೆದಿದ್ದು ಬಡ್ದಿದ್ದು ಅದಕ್ಕೆಲ್ಲ ಕೆಲವೊಂದೆಲ್ಲ ಅದನ್ನೆಲ್ಲ ಇವ್ರ ತಾಯಿನೇ ಅಳಿಯನ ಮತ್ತೆ ಹಾಗೆ ಮಾರುತಿ ಗುರೂಜಿ ವಿರುದ್ಧ ಆ ಪಂಚಾಯತಿಗೆಲ್ಲಿ ಮಾತಾಡದಂತ ಡಾಕ್ಯುಮೆಂಟ್ರಿಗಳಿದೆ, ರೆಕಾರ್ಡ್ ಇದೆ. ಇವ್ರ ತಮ್ಮನೇ ಸತೀಶ ಮಾಡಿದ್ದು, ಕಾಸ ಒಡ ಹುಟ್ಟಿದ ತಮ್ಮ ಸತೀಶ. ಇನ್ನೊಬ್ಬ ಮೈದನನ್ ವಿಚಾರ ಹೇಳಿದ್ರಲ್ಲ, ಅವರು ಕೂಡ ಇವಾಗಿಲ್ವಾ ಮನೆಯಲ್ಲಿ ಜೊತೆಗೆ? ಮನೆಯಲ್ಲಿಲ್ಲ, ಅವನನ್ನು ಹೊಡೆದು ಹೊರಗಾಕಿದ್ದಾರೆ. ಏನ್ ಕಾರಣ ತಾಯಿನ ಮತ್ತೆ ತಮ್ಮನ್ನ ಹೊರಗಡೆ ಹಾಕಿ? ಆಸ್ತಿ, ಹಣ, ಬಂಗಾರ, ಹೆಣ್ಣು, ಇದು ಮೂರದ ಹಿಂದೆ ಯಾವ ಮನುಷ್ಯ ಹೋದ್ ನಾವು ಅವನತಿ ಆ ಟೈಮ್ ಬಂದಾಗ ಆಗ್ತದೆ ಮೇಡಮ್. ಇದು ಹಾಗೆ ಮಳೆ ಬೆಳೆ ಹೇಗೆ ಆಗ್ತದೆ ಅಂತ ನಮ್ಗೆ ಗೊತ್ತಿಲ್ವಾ? ಅತ್ತೆ ಸಾಕ್ಷಿ ಇದಾರೆ, ಈ ತರ ಹಿಂಸೆ ಕೊಡ್ತಿದ್ರು ಮನೆಯಲ್ಲಿ ಅಂತ. ನಿನ್ನೆ ಯಾವ್ದು ಇವಾಗ ನಿಮ್ಮ ಪತಿ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಡೋದ್ರ ಜೊತೆಗೆ ಮಾರುತಿ ಭಟ್ ಅವರು ಕೂಡ ನಿಮ್ ಜೊತೆಗೆ ಹಾಗೆ ನಡ್ಕೊಳ್ತಾರೆ ಅನ್ನೋ ವಿಚಾರ ಗೊತ್ತಿತ್ತ ನಿಮ್ಮ ಅತ್ತೆಗೆ? ಸೊ ಅವರು ಬುದ್ಧಿ ಹೇಳುವಂತ ಪ್ರಯತ್ನ ಹೇಳಿದ್ರೆ ಅವರನ್ನೇ ಬಾಯಿ ಮುಚ್ಚಿ ಅವ್ರನ್ನೇ ಈಗ ಎಳೆದ್ ಬಿಸಾಕಿದಾರಲ್ಲ, ಹೊಡಿಯೋದು ಬಡಿದು ಆ ತರ ಎಲ್ಲ ಇದ್ ಮಾಡಿ. ನಿನ್ನೆ ಯಾವ್ದು ಚಾನಲ್ ಅಲ್ಲಿ ಮಾತಾಡ್ತಾ ಮಾರುತಿ ಗುರೂಜಿ ಅವರ ತಾಯಿ ಹೇಳಿದ್ರು, ನನ್ನ ಮಗನಿಗೆ ಎಲ್ಲ ರೀತಿಯಂತ ಅಭ್ಯಾಸಗಳಿದೆ, ಇದೆ ಹೆಣ್ಣುಗಳ ಸಹವಾಸ ಇದೆ, ಹಣಕ್ಕಾಗಿ ಮತ್ತೆ ಹಾಗೆ ಆಸ್ತಿಗಾಗಿ, ಜಾಗಕ್ಕಾಗಿ, ಭೂಮಿ, ನನ್ನನ್ನೇ ಎಳೆದು ಹೊರಗಾಕಿದ್ದಾನೆ. ಅದನ್ನೆಲ್ಲದನ್ನು ಮಾತಾಡ್ತೀನಿ. ಇವಾಗ ಮಾರುತಿ ಗುರೂಜಿನೇ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಅವರು ಬಂಗಾರಮಕ್ಕಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಧರ್ಮದರ್ಶಿಗಳು. ಮಾರುತಿ ಗುರೂಜಿ ಅವರೇ, ನಿಮ್ಮ ಬಗ್ಗೆ ಇರುವಂತ ಈ ದೂರುಗಳಿಗೆ ಏನ್ ಹೇಳ್ತೀರಾ ಅಂತ? ದಯವಿಟ್ಟು ವಾಲ್ಯೂಮ್ ಕಡಿಮೆ ಮಾಡ್ಕೊಂಡು ಮಾತಾಡಿ ಸರ್. ನಿಮ್ಮ ಬಗ್ಗೆ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು ನೋಡಿದೀರಾ ಅನ್ಸುತ್ತೆ. ಸೊ ನಿಮ್ಮ ರಿಯಾಕ್ಷನ್ ಏನ್ ಸರ್? ನಾನು ಬೇರೆ ಒಂದು ಕಾರ್ಯಕ್ರಮ ಹೇಳಿ, ಏನ್ ವಿಷಯ ಅಂತ ಹೇಳಿ. ನಿಮ್ಮ ಅತ್ತಿಗೆ ಅವರು ಹೇಳ್ತಾ ಇದ್ರು, ನಿಮ್ಮ ಅಣ್ಣ ಅಂದ್ರೆ ಅವರ ಪತಿಯಿಂದ ಆದಂತ ಕಿರುಕುಳ ಬಗ್ಗೆ ಹೇಳ್ತಾ ಇದ್ರು, ಹಾಗೇನೆ ನೀವು ಕೂಡ ದೈಹಿಕವಾಗಿ ತುಂಬಾನೇ ಹಿಂಸೆ ಕೊಡ್ತಾ ಇದ್ರಿ ನಿಮ್ಮ ಅತ್ತಿಗೆ ಅವರಿಗೆ ಅನ್ನೋಂತ ವಿಚಾರ. ಅಂತ ಯಾವುದೇ ಕಿರುಕುಳ ನಮ್ಮಿಂದ ಆಗಲಿಲ್ಲ. ಅವರಿಗೆ ಇದನ್ನ ಅಸತ್ಯವನ್ನು ಅವರು ಆರೋಪ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಬೇರೆ ಮಾಧ್ಯಮದವರು ಹೇಳಿದ್ರು, ನಾವು ಕಾನೂನು ರೀತಿಯಲ್ಲಿ ಕ್ರಮ ತಗೋತೀವಿ ಅಂತ ಹೇಳಿದ್ರೆ, ಖಂಡಿತವಾಗಿ ಕಾನೂನು ರೀತಿಯ ಕ್ರಮ ತಗೊಳ್ಳಿ, ನಾವು ಅದಕ್ಕೆ ಸಿದ್ಧರಾಗಿದ್ದೇವೆ. ಸರಿ, ನಿಮ್ಮ ಅಣ್ಣ ಕೂಡ ತಮ್ಮ ಹೆಂಡತಿಯನ್ನ ನಯನಾ ಭಟ್ ಅವ್ರನ್ನ ಹೊಡೆಯೋದು ಹಾಗೇನೆ ಆಗಲಿಲ್ಲ. ಅವ್ರು ಯಾಕೆ ಆರೋಪ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅವ್ರವ್ರ ಗಂಡ ಹೆಂಡತಿ ಕೂತ್ಕೊಂಡು ಮಾತಾಡ್ಕೋಬಹುದು. ಅಲ್ಲ, ಆಯ್ತು, ಇಷ್ಟು ವರ್ಷಗಳು ಸಂಸಾರ ಮಾಡಿದ್ದಾರೆ ಅಂದ್ಮೇಲೆ ತಕ್ಷಣಕ್ಕೆ ಇವಾಗ ಹೆಂಗೆ ಈ ತರ ಒಂದು ಆರೋಪ ಬರುತ್ತೆ ಅಂತ ಸರ್? ಅಂದ್ರೆ ಗಂಡನ ಬಗ್ಗೆ ಕಂಪ್ಲೇಂಟ್ ಅಥವಾ ಗಂಡನ ಬಗ್ಗೆ ಹೀಗೆ ಹೇಳ್ಬೇಕು ಅಂದ್ರೆ ಇಬ್ಬರು ಮಕ್ಕಳಿದ್ದಾರೆ, ಸೊ ಸಂಸಾರ ಹೊಡ್ಕೊಳ್ಳೋದಕ್ಕೂ ಯಾರು ಕೂಡ ಇಷ್ಟಪಡೋದಿಲ್ಲ. ಜೊತೆಲಿ ಕೂತ್ಕೊಂಡ ಬಿಟ್ಟು ಇದ್ದಾರಲ್ಲ, ಅವರ ಒಂದು ಬಹಳ ಒತ್ತಡ ಅವರಿಗಿದೆ, ಮತ್ತೆ ಅವರ ಜೊತೆಗೆ ಸಂಪರ್ಕ ಇರೋ ಬಗ್ಗೆ ಅಲ್ಲ, ಅದರಿಂದ ಆಗೋ